ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜೈನಿಸಮ್ ನೋಡೋಣ. ಜೈನಿಸಮ್ ವಿತ್ PYQs, ಹಳೆಯ ಕ್ವಶನ್ಸು ಹೇಗೆ ಕೇಳಿದ್ದಾರೆ ಅದರದ್ದು ಇನ್ ಡೀಟೇಲಿಂಗ್ ಆಗಿ ತಿಳ್ಕೊಳ್ತಾ ಹೋಗೋಣ. ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ನಾವು ಇತಿಹಾಸನ ಪರಿಗಣಿಸಿದ್ರೆ ಆಗ ಬುದ್ಧ ಮಹಾವೀರ, ಲಾವೋತ್ಸೆ, ಕನ್ಫ್ಯೂಷಿಯಸ್ ಇಂತಹ ಮಹಾಪುರುಷರ ವಿಚಾರಗಳನ್ನ ನಾವು ಕಾಣಸಿಗ್ತೀವಿ. ಬುದ್ಧ ಬಗ್ಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಬುದ್ಧದು ಕಂಪ್ಲೀಟ್ ಡೀಟೇಲಿಂಗ್ ಆಗಿ. ಇವತ್ತು ಮಹಾವೀರದು ನೋಡ್ತಾ ಹೋಗೋಣ. ಆ್ಯಂಡ್ ಆಗ ಬುದ್ಧ ಮತ್ತು ಮಹಾವೀರ ಎರಡೂ ಆದಾಗ ನಿಮಗೆ ಅದರಲ್ಲಿರುವಂತಹ ಕೆಲವು ಡಿಫ್ರೆನ್ಸ್ಗಳು ಅಥವಾ ಸಿಮಿಲಾರಿಟೀಸ್ಗಳನ್ನ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾಗ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಜೈನಿಸಮ್ನ ಇದು ವೇದಿಕ್ ಅಷ್ಟೇ ಹಳೆಯದು ಅಂತ ಕರೀತಾರೆ. ವೇದಿಕ್ ಮತ್ತು ಜೈನಿಸಮ್ ಎರಡು ಸೇಮ್ ಟೈಮ್ದು ಅಂತ ಹೇಳ್ತಾರೆ, ಎರಡು ಆಲ್ಮೋಸ್ಟ್ ಅದೇ ಟೈಮಲ್ಲಿ. ಆ್ಯಂಡ್ ಜೈನಿಸಮಲ್ಲಿ ನಮಗೆ 24 ತೀರ್ಥಂಕರ ಇರ್ತಾರೆ. ಯು ಹ್ಯಾವ್ ಟು ರಿಮೆಂಬರ್ ಫಸ್ಟ್ ತೀರ್ಥಂಕರ ಯಾರು ಅಂತ. ಫಸ್ಟ್ ತೀರ್ಥಂಕರ ಋಷಭನಾಥ, ಇದು ಕ್ವಶನ್ ಕೇಳಿದರೆ. 23rd ಪಾರ್ಶ್ವನಾಥ. ನೀವು ನೆನ್ಪಿಟ್ಕೊಬೇಕಾಗಿರೋದು 23rd, 24th ಮತ್ತು ಫಸ್ಟ್ ನಮಗೆ ಗೊತ್ತಾಯಿತು ಋಷಭನಾಥ, ಮತ್ತು 23rd ಗೊತ್ತಾಯಿತು ಪಾರ್ಶ್ವನಾಥ, 24th ವರ್ಧಮಾನ ಮಹಾವೀರ. ಇವರು 4 ಜನರು. ಮತ್ತೆ ಇನ್ನೊಂದು ತಿಳ್ಕೊಬೇಕು, ಎಲ್ಲ ಕ್ಷತ್ರಿಯರು, ಎಲ್ಲ ಅಂತ ಬಂದಾಗ ವಿ ವಿಲ್ ಬಿ ಕನ್ಫ್ಯೂಸ್ಡ್, ಅಯ್ಯೋ ಎಲ್ಲರೂ ಇರ್ತಾರೋ ಇಲ್ವೋ. ಆಲ್ ದ ತೀರ್ಥಂಕರಾಸ್, ಎಲ್ಲ ತೀರ್ಥಂಕರಾಸು ಕ್ಷತ್ರಿಯಕ್ಕೆ ಸೇರಿದರು. ಈ ಜಾತಿಯವರು ಇರಲ್ಲ, ಕ್ಷತ್ರಿಯ ಪಂಗಡ ಅಥವಾ ಜಾತಿ ಏನು ಕನ್ಸಿಡರ್ ಮಾಡ್ತೀರಾ, ಎಲ್ಲರೂ ಕೂಡ ಕ್ಷತ್ರಿಯರು. ಹುಟ್ಟದಾಗಿಂದ ಎಲ್ಲರೂ ಕ್ಷತ್ರಿಯರು. ಆಮೇಲೆ ಎಲ್ಲರೂ ತೀರ್ಥಂಕರರಾಗಿ ಬದಲಾದ್ರು ಅಂದರೆ ಜೈನಿಸಮ್ದು ಒಂದು ಪವರ್ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ವರ್ಧಮಾನ ಮಹಾವೀರ ಬಗ್ಗೆ ತಿಳ್ಕೊಳ್ಳೋಣ. ವರ್ಧಮಾನ ಮಹಾವೀರ 24ನೇ ತೀರ್ಥಂಕರರು. ಇವರು ಕ್ರಿಸ್ತ ಪೂರ್ವ 540ರಲ್ಲಿ ವೈಶಾಲಿಯ ಬಳಿ ಕುಂದಗ್ರಾಮ, ಇದು ನೆನ್ಪಿಟ್ಕೊಬೇಕು, ವೈಶಾಲಿ ಕುಂದಗ್ರಾಮ ಯು ಮಸ್ಟ್ ರಿಮೆಂಬರ್, ಕುಂದಗ್ರಾಮ. ಆ್ಯಂಡ್ ಯು ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್ ದಟ್ ಇವರು ಯಾವ ಕ್ಲೇನಿಗೆ ಸೇರಿರ್ತಾರೆ ಅಂತ. ಇವರು ಜ್ಞಾತ್ರಿಕ ಕುಲಕ್ಕೆ ಸೇರಿದವರು. ಜ್ಞಾತ್ರಿಕ, ಇದು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಇಲ್ಲಿ ತನಕ ಎಕ್ಸಾಮಲ್ಲಿ ಕೇಳಿಲ್ಲ, ಬಟ್ ಕೇಳುವ ಚಾನ್ಸಸ್ ಇರುತ್ತೆ. ಜ್ಞಾತ್ರಿಕ ಕುಲಕ್ಕೆ ಸೇರಿದವರು. ಜ್ಞಾತ್ರಿಕ ಕುಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಜ್ಞಾತ್ರಿಕ ಕುಲ, ಮಗಧದ ಮಹಾರಾಜರು. ಸೊ ಇವರ ತಂದೆ ಸಿದ್ಧಾರ್ಥರು, ಜಾತ್ರಿಕ ಕ್ಷತ್ರಿಯರು. ತಾಯಿ ತ್ರಿಶಾಲಾದೇವಿ, ಇವರು ವೈಶಾಲಿಯ ರಾಜ ಚೇತಕನ ಸಹೋದರಿ. ತ್ರಿಶಾಲಾದೇವಿ ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಇನ್ನೊಂದೇನು ಬೇಡ. ಮತ್ತು ಜ್ಞಾತ್ರಿಕ ಕುಲ, ಇದು ಕೂಡ ನೆನ್ಪಿಟ್ಕೊಬೇಕು. ಆಮೇಲೆ ನೆಕ್ಸ್ಟು ಅವರು ಯಶೋದೆ ಅನ್ನೋರ್ನ ಮದುವೆ ಆಗಿರ್ತಾರೆ. ಅನುಜ ಅಥವಾ ಪ್ರಿಯದರ್ಶನ ಅಂತ ಮಗಳ ಹೆಸರು. ಇವಿಷ್ಟು ವರ್ಧಮಾನ ಮಹಾವೀರರ ಬಗ್ಗೆ ಡೀಟೇಲಿಂಗ್, ಅವ್ರದ್ದು ಬೇಸಿಕ್ ಡೀಟೇಲಿಂಗ್ ಏನೇನು ನೀವು ನೆನ್ಪಿಟ್ಕೊಬೇಕು. ತ್ರಿಶಾಲಾದೇವಿ, ಆಮೇಲೆ ಅವರದ ಫಾದರ್ ಸಿದ್ಧಾರ್ಥ, ಆಮೇಲೆ ಹೆಂಡತಿ ಯಶೋದೆ, ಮಗಳು ಅನುಜ, ಇಷ್ಟು ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಹಿ ಡೆಲಿವರ್ಡ್ ಇನ್ ಹಿಸ್ ಫಸ್ಟ್ ಸೆರೆಮನಿ ಇನ್ ಪಾವದಲ್ಲಿ ಇವ್ರದ್ದು ಫಸ್ಟ್ ಸೆರೆಮನಿ ಆಯಿತು. ಅದು ರಾಜಗೃಹದಲ್ಲಿದೆ. ಈಗ ನೀವು ನೆನ್ಪಿಟ್ಕೊಬೇಕಾಗಿ ಕಮೆಂಟ್ ಹಾಕಬೇಕಾಗಿರುವಂಥದ್ದು, ಬುದ್ಧನ ಪ್ರಥಮ ಸೆರೆಮನಿಗೆ ಏನಂತ ಹೆಸರು, ಆಮೇಲೆ ಅದು ಎಲ್ಲಿ ನಡೀತು. ನಂಗೆ ಎರಡೂ ಬೇಕು. ಆ ಒಂದು ಹೆಸರಿದೆ, ಅದಕ್ಕೆ ಪರ್ಟಿಕ್ಯುಲರ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಐ ವಾಂಟ್ ದಟ್ ನೇಮ್ ಬುದ್ಧದು, ಜೊತೆಗೆ ಆ ಫಸ್ಟ್ ಸೆರೆಮನಿ ಎಲ್ಲಿ ನಡೀತು ಅನ್ನೋದು. ಹಿ ವಿಸಿಟೆಡ್ ಕೋಶಲ, ಮಗಧ, ಮಿಥಿಲಾ, ಚಂಪಾ, ಇಂಥ ಎಲ್ಲ ಪ್ಲೇಸ್ಗೂ ಅವರು ವಿಸಿಟ್ ಮಾಡ್ತಾರೆ. ಆ್ಯಂಡ್ ಕೊನೆಯದಾಗಿ 72 ಏಜಲ್ಲಿ ಪಾವಪುರಿಯಲ್ಲಿ ಸಾಯ್ತಾರೆ ಇವರು. ಪಾವಪುರಿಯಲ್ಲಿ ಕೊನೆ ಉಸಿರೆಳಿತಾರೆ. ಐ ವಾಂಟ್ ಯು ಟು ರಿಮೆಂಬರ್ ದಟ್ ಬುದ್ಧ ಕೊನೆ ಉಸಿರೆಳೆದಂತಹ ಜಾಗ ಯಾವುದು. ಕಂಪೇರೇಟಿವ್ ಸ್ಟಡಿ ಆಗುತ್ತೆ. ಮತ್ತು ಮಹಾವೀರದು ಸಿಂಬಲ್ ಸಿಂಹ, ಇದು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಜೈನಿಸಮಲ್ಲಿ ಸ್ಪ್ಲಿಟ್ ಆಗುತ್ತೆ, 2 ಕ್ಲಾನ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ, ದಿಗಂಬರ ಮತ್ತು ಶ್ವೇತಂಬರ ಅಂತ. ದಿಗಂಬರ ಆ್ಯಂಡ್ ಶ್ವೇತಂಬರ. ಈ ದಿಗಂಬರ ಮತ್ತು ಶ್ವೇತಂಬರ ಅಂದರೆ ಏನು ಅಂತ, ಶ್ವೇತಂಬರ ಮತ್ತು ದಿಗಂಬರ ಅಂದರೆ ಏನು ಅಂತ 1 by 1 ನೋಡ್ತಾ ಹೋಗೋಣ.
ದಿಗಂಬರರು ಇವರಿಗೆ ಸ್ಕೈ ಕ್ಲಾಡ್ ಅಥವಾ ಬೆತ್ತಲೆ ಇರುವಂಥದ್ದು ಅಂತ ಕರೀತಾರೆ. ಈ ಪಂಥದಲ್ಲಿರುವಂತಹ ಸನ್ಯಾಸಿಗಳು ಏನೂ ಹಾಕಿರೋದಿಲ್ಲ, ಕಂಪ್ಲೀಟ್ ನೇಕೆಡ್ ಇರ್ತಾರೆ, ನ್ಯೂಡಿಟಿ ಇರ್ತಾರೆ. ಮೇಲ್ ಮಾಂಕ್, ವುಮನ್ ಮಾಂಕ್, ಫಿಮೇಲ್ ಮಾಂಕ್ ವೈಟ್ ಡ್ರೆಸ್ ಹಾಕಿರ್ತಾರೆ, ವೈಟ್ ಸ್ಯಾರಿ ವಿತೌಟ್ ಸ್ಟಿಚ್ ಏನೂ ಇರೋದಿಲ್ಲ. ಆ್ಯಂಡ್ ಇವರು 5 ಓಸ್ ಬರುತ್ತೆ ಜೈನಿಸಮ್ ಅಲ್ಲಿ: ಸತ್ಯ, ಅಹಿಂಸಾ, ಅಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಇದನ್ನ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇವೇನೇನು ಅಂತ. ಈ 5 ಓಸ್ನ ಫಾಲೋ ಮಾಡ್ತಾರೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಶ್ವೇತಂಬರ ಮತ್ತು ದಿಗಂಬರಿಗೆ ವ್ಯತ್ಯಾಸ ಬಂದಾಗ ಇದು ಕೂಡ ಒಂದು ವ್ಯತ್ಯಾಸ ಆಗುತ್ತೆ. ಇವರು ದಿಗಂಬರಲ್ಲಿ ಒಂದು ಏನಂತಂದ್ರೆ, ಅವರು ವುಮನ್ನು ಸ್ಯಾಲ್ವೇಷನ್ ಅಥವಾ ಮುಕ್ತಿ ಪಡೆಯಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಒಂದು ಇವ್ರದ್ದು ನೆಗೆಟಿವ್ ಅಂತಲೂ ಹೇಳ್ಬೋದು, ಯಾಕೆಂದ್ರೆ ವುಮನ್ನು ಸಾಲ್ವೇಷನ್ನ ಪಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಇವ್ರ ವಾದ. ಭದ್ರಬಾಹು, ಇದು ತುಂಬಾ ಇಂಪಾರ್ಟೆಂಟ್ ಹೆಸರು. ಭದ್ರಬಾಹು ಇದನ್ನು ಪ್ರತಿಪಾದಿಸಿದವರು, ಈ ಪಂಥದ ಪ್ರತಿಪಾದಕರು ಭದ್ರಬಾಹು, ಏಕೆಂದ್ರೆ ಎಕ್ಸಾಮ್ ಅಲ್ಲಿ ಇದನ್ನೇ ಕೇಳ್ತಾರೆ. ಇದರಲ್ಲಿರುವಂತಹ ಮೇಜರ್ ಸೆಕ್ಟ್ ಮೂಲ ಸಂಘ, ಬಿಷಪಂಥ, ತೆರಪಂಥ, ತರನ್ ಪಂಥ ಅಥವಾ ಸಮಯ ಪಂಥ ಅಂತ ಹೇಳಿ 4 ಇದೆ. ಆಮೇಲೆ ಸೆಕ್ಟ್ಸ್ ಅಲ್ಲಿ ಗುಮಾನ್ ಪಂಥ ಅಂತ ಇದೆ. ಸೊ ಯು ಹ್ಯಾವ್ ಟು ರಿಮೆಂಬರ್, ದಿಗಂಬರರು ನೇಕೆಡ್, ಮತ್ತೆ ಮಾಂಕ್ಸ್ ಬಿಲೀವ್ ಇನ್ ನ್ಯೂಡಿಟಿ. ಅವರು ಫಿಮೇಲ್ ಮಾಂಕ್ ವೈಟ್ ಅನ್ಸ್ಟಿಚ್ಡ್ ವೈಟ್ ಕ್ಲಾತ್ ಹಾಕ್ತಾರೆ, ಮೇಲ್ ಮಾಂಕ್ಸ್ ಡು ನಾಟ್ ವೇರ್ ಕ್ಲಾತ್ಸ್. ಇವರು ಆಲ್ ದ 5 ಓಸ್ನ ಫಾಲೋ ಮಾಡ್ತಾರೆ. ಆ್ಯಂಡ್ ದೇ ಬಿಲೀವ್ ದಟ್ ವುಮನ್ಗೆ ಸ್ಯಾಲ್ವೇಷನ್ ಸಿಗಲ್ಲ ಅಂತ ಭದ್ರಬಾಹು ಇದನ್ನ ಪ್ರತಿಪಾದಿಸ್ತಾರೆ. ಮೂಲ ಸಂಘ, ಬಿಸಪಂಥ, ತೆರಪಂಥ, ಸಮಯ ಪಂಥ ಅನ್ನೋ 4 ಸೆಕ್ಟ್ಗಳಿದಾವೆ. ಮೈನರ್ ಸಬ್ಸೆಕ್ಟ್ ಗುಮಾನ ಪಂಥ ಅಂತ ಇದೆ. ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಮ್ಸ್ ಶ್ವೇತಂಬರ. ಶ್ವೇತಂಬರ ಅಂದ್ರೆ ಇಟ್ಸ್ ಅ ವೈಟ್ ಕ್ಲಾಡ್, ಅಂದ್ರೆ ಬಿಳಿ ವಸ್ತ್ರಧಾರಿಗಳು ಅಥವಾ ಶ್ವೇತ ವಸ್ತ್ರಧಾರಿಗಳು, ಶ್ವೇತ ವಸ್ತ್ರ. ಮಾಂಕ್ ವೇರ್ ವೈಟ್ ಕ್ಲಾತ್ಸ್ ಅಂಡ್ ದೀಸ್ ಪೀಪಲ್ 4 ಓಸ್. ನಾನು ಅಲ್ಲೇನು ಹೇಳಿದೆ 5 ಓಸ್, ಇವರು ಬರೀ 4 ಓಸ್. ಯಾವುದು ಬ್ರಹ್ಮಚರ್ಯ ಒಂದು ಫಾಲೋ ಮಾಡೋದಿಲ್ಲ. ಇದರಲ್ಲಿ ಏನು ಅಂತಂದ್ರೆ ವುಮನ್ನಿಗೂ ಕೂಡ ಸಾಲ್ವೇಷನ್ ಸಿಗುತ್ತೆ ಅಂತ ನಂಬ್ತಾರೆ. ಸ್ಥೂಲಭದ್ರ, ಅಲ್ಲಿ ಯಾರಿದ್ರು ಭದ್ರಬಾಹು, ಇಲ್ಲಿ ಯಾರಿದ್ದಾರೆ ಸ್ಥೂಲಭದ್ರ. ಇದನ್ನ ಪ್ರತಿಪಾದಿಸಿದವರು ಸ್ಥೂಲಭದ್ರ, ಅದು ಭದ್ರಬಾಹು. ದಯವಿಟ್ಟು 2 ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ. ಮೇಜರ್ ಸಬ್ಸೆಕ್ಟ್ ಸ್ತನಿಕವಾಸಿ ಮತ್ತೆ ತೆರಪಂಥಿ. ಸ್ತನಿಕವಾಸಿ ಮತ್ತೆ ತೆರಪಂಥಿ 2 ಸಬ್ಸೆಕ್ಟ್ಸ್. ಸೊ ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಥಿಂಗ್ಸ್. ವೈಟ್ ಕ್ಲಾಡ್, ದೇ ವೇರ್ ವೈಟ್ ಕ್ಲಾತ್ಸ್, ದೇ ಫಾಲೋ ಓನ್ಲಿ 4 ಓಸ್. ಅವರು ಬ್ರಹ್ಮಚರ್ಯನ ಫಾಲೋ ಮಾಡೋದಿಲ್ಲ. ವುಮನ್ನಿಗೂ ಸಾಲ್ವೇಷನ್ ಸಿಗುತ್ತೆ ಅಂತ ನಂಬ್ತಾರೆ. ಪ್ರೊಪೋನೆಂಟ್ ಮಾಡಿದವರು ಅಥವಾ ಪ್ರತಿಪಾದನೆ ಮಾಡಿದವರು ಸ್ಥೂಲಭದ್ರು. ಸ್ತನಿಕವಾಸಿ ಮತ್ತೆ ತೆರಪಂಥಿ ಅನ್ನೋ 2 ಮುಖ್ಯ ಉಪಪಂಥಗಳು ಬರ್ತವೆ. ಅಂಡ್ ಇದು ನಮ್ಗೆ ನೆನ್ಪಿಟ್ಕೊಬೇಕು ಇವಾಗ. ಫಸ್ಟ್ ಕೌನ್ಸಿಲ್, ಸೆಕೆಂಡ್ ಕೌನ್ಸಿಲ್. ಅಂಡ್ ಹಿಯರ್ ಐ ವಾಂಟ್ ಯು ಟು ರಿಮೆಂಬರ್ ಆಲ್ ದ 4 ಕೌನ್ಸಿಲ್ಸ್ ಆಫ್ ಜೈನಿಸಮ್. ಬುದ್ಧಿಸಮ್ದು 4 ಕೌನ್ಸಿಲ್, ಇದು 2 ಕೌನ್ಸಿಲ್. ಇದು 3rd ಸೆಂಚುರಿ BC ಯಲ್ಲಿ ಪಾಟಲಿಪುತ್ರದಲ್ಲಿ ನಡೀತದೆ. ಸ್ಥೂಲಭದ್ರ ನೆನ್ಪಿಟ್ಕೊಬೇಕು. ಸ್ಥೂಲಭದ್ರ ಯಾವ ಪಂಥವನ್ನು ಪ್ರತಿಪಾದಿಸಿದ್ರು? ಸ್ಥೂಲಭದ್ರ ಡಿವೈಡೆಡ್ ದ ಜೈನ ಕೆನಾನ್ ಇಂಟು 12 ಪಾರ್ಟ್ಸ್ ಆರ್ ಸೆಕ್ಷನ್ ಅಂಡ್ ದೇ ವರ್ ಕಂಪೈಲ್ಡ್. ಸೆಕೆಂಡ್ ಕೌನ್ಸಿಲ್ 512 AD ಯಲ್ಲಿ ನಡೀತು. ಇದು ವಲ್ಲಭಿ, ಹೆಸರು ನೆನ್ಪಿಟ್ಕೊಳ್ಳಿ. ಪಾಟಲಿಪುತ್ರ ಫಸ್ಟ್ ಒನ್, ಸೆಕೆಂಡ್ ಒನ್ ವಲ್ಲಭಿ. ಇದರಲ್ಲಿ ದೇವಾರ್ದಿ, ಕಮಾರ್ ಶಮಣ ನ್ಯೂ ಎಡಿಷನ್ were made in the form of ಉಪಂಗಾಸ್ ಆರ್ ಮೈನರ್ ಸೆಕ್ಷನ್. ಸೊ ಅದರಲ್ಲಿ 4 ಸೆಕ್ಷನ್ನು, ಪೀರಿಯಡ್, ಎಲ್ಲಿ ನಡೀತು, ಯಾರು ಪ್ರಿಸೈಡೆಡ್, ಮತ್ತೆ ಅಲ್ಲಿ ರಾಜರ ಹೆಸರುಗಳಿದೆ, ಅದನ್ನು ನೆನ್ಪಿಟ್ಕೊಬೇಕು. ಮತ್ತೆ ಹೈಲೈಟ್ಸ್ ಏನು, ಯಾಕಂತಂದ್ರೆ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಕ್ವಶನ್ ಬರಬಹುದು. ಜೈನಿಸಮ್ ಮತ್ತೆ ಬುದ್ಧಿಸಮ್ ಮೇಲೆ ಕ್ವಶನ್ ಮಿಸ್ ಆಗಕ್ ಚಾನ್ಸೇ ಇಲ್ಲ, ಟ್ರಸ್ಟ್ ಮೀ ಇನ್ ದಿಸ್. ನೆಕ್ಸ್ಟ್, ರಾಯಲ್ ಪ್ಯಾಟ್ರನ್ಸ್ ಆಫ್ ಜೈನಿಸಮ್. ಜೈನಿಸಮ್ನ ಯಾವ ರಾಜರುಗಳು ಪ್ಯಾಟ್ರನ್ ಮಾಡಿದ್ರು? ಸೌತ್ ಇಂಡಿಯಾದಲ್ಲಿ ಕದಂಬ ಡೈನಸ್ಟಿ, ಗಂಗಾ, ಅಮೋಘವರ್ಷ ಅಂಡ್ ಕುಮಾರಪಾಲ. ಉತ್ತರ ಭಾರತದಲ್ಲಿ ಬಿಂಬಿಸಾರ, ಅಜಾತಶತ್ರು, ಚಂದ್ರಗುಪ್ತ ಮೌರ್ಯ, ಹರ್ಷವರ್ಧನ, ಖಾರಾವೇಲ, ಬಿಂದುಸಾರ. ಅಂಡ್ ಚಂದ್ರಗುಪ್ತ ಮೌರ್ಯ ಸೌತಿಗೆ ಬಂದು ಗೊಮ್ಮಟೇಶ್ವರ, ಶ್ರವಣಬೆಳಗೊಳದಲ್ಲಿ ಇವ್ರ ಟೈಮಲ್ಲೇ ಗೊಮ್ಮಟೇಶ್ವರ ವಿಗ್ರಹವನ್ನು ಚಾಮುಂಡರಾಯರು ಕಟ್ಟಿಸ್ತಾರೆ. ಸೊ ಇದು ನಿಮ್ಗೆ ನೆನಪಿರ್ಲಿ. ಅಂಡ್ 3 ಜುವೆಲ್ಸ್ ಆಫ್ ಜೈನ ಧರ್ಮದ ತ್ರಿರತ್ನಗಳು. ರೈಟ್ ಪಾತ್, ಸರಿಯಾದ ನಂಬಿಕೆ ಅಥವಾ ಸಮ್ಯಕ್ ದರ್ಶನ. ಯಾವುದಾದ್ರೂ ಒಂದು ನಂಬಿಕೆನ ನಾವು, ರೈಟ್ ಫೇತ್, ಒಂದು ದರ್ಶನ ಇರಬೇಕು ನಮಗೆ, ಇದು ಸರಿ ಇದು ತಪ್ಪು ಅನ್ನೋದು. ಹಾಗೆ ರೈಟ್ ನಾಲೆಡ್ಜ್. ಕೆಲವು ವಿಚಾರಗಳಲ್ಲಿ ನಮಗೆ ಮಿಸ್ಗೈಡ್ ಆಗ್ತೀವಿ, ಕೆಲವು ವಿಚಾರಗಳಲ್ಲಿ ಸರಿಯಾದಂತಹ ನಾಲೆಡ್ಜ್ ಇರೋದಿಲ್ಲ, ಆ ನಾಲೆಡ್ಜ್ ಇರಬೇಕು.
ಆಮೇಲೆ ಇವಾಗ ನಮಗೆ ಸರಿಯಾದಂತಹ ಒಂದು ನಂಬಿಕೆ ಇದ್ದು ಅದಕ್ಕೆ ತಕ್ಕಂತ ನಾಲೆಡ್ಜ್ ಇದ್ರೆ ನಾವು ಒಂದು ಒಳ್ಳೆಯ ಆಕ್ಷನ್ ಮಾಡ್ತೀವಿ. ಅಂದ್ರೆ ಯಾವುದೇ ರೀತಿಯ ಕೆಟ್ಟ ಆಕ್ಷನ್ ತಗೊಳಕ್ ಮುಂಚೆ ನಾವು 2-3 ಸಲ ಯೋಚನೆ ಮಾಡ್ತೀವಿ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ. ಸರಿಯಾದ ನಂಬಿಕೆ, ಸರಿಯಾದ ಜ್ಞಾನ, ಸರಿಯಾದ ಕ್ರಮವನ್ನು ನಾವು ಜೀವನದಲ್ಲಿ ಫಾಲೋ ಮಾಡಿದ್ರೆ ನಮಗೆ ಮೋಕ್ಷ ಸಿಕ್ಕೇ ಸಿಗುತ್ತೆ. ಇಟ್ ಆಲ್ವೇಸ್ ಡಿಪೆಂಡ್ ಅಪಾನ್ ಅವರ್ ಕರ್ಮ ವಿಚ್ ಲೀಡ್ಸ್ ಟು ದ ಸಾಲ್ವೇಷನ್ ಆರ್ ಲಿಬರೇಷನ್ ಆರ್ ಮೋಕ್ಷ. ದೆನ್ 5 ಡಾಕ್ಟ್ರಿನ್ಸ್. ಅಹಿಂಸಾ ಅಂತ ಅಂದ್ರೆ ಜೀವಿಗಳಿಗೆ ಯಾವುದೇ ರೀತಿಯ ಹಾನಿ ಮಾಡದೇ ಇರುವಂತಹದ್ದು. ಅಹಿಂಸಾ ಮತ್ತು ಸತ್ಯ, ಇದು ಗಾಂಧೀಜಿಯವರು ಅನುಸರಿಸಿದ ಮಾರ್ಗವೂ ಸಹ ಹೌದು. ಸತ್ಯ, ನಾವು ಯಾವುದೇ ಸಿಚುವೇಶನ್ ಅಲ್ಲಿ ಇದ್ರೂ ಸುಳ್ಳು ಹೇಳಬಾರ್ದು. ಆಸ್ತೇಯ ಅಂದ್ರೆ ಕದಿಬಾರ್ದು. ನಮ್ಮ ಹತ್ರ ಏನೂ ಇಲ್ಲ, ಇನ್ನೊಬ್ರ ಹತ್ರ ಏನೋ ಇದೆ ಅಂತ ನಾವು ಅದನ್ನ ಕದ್ರೆ, ನಾವೇನಾದ್ರೂ ಒಂದು ನಮ್ಗೆ ಇಷ್ಟವಾದಂತಲ್ಲ, ನಮ್ಮ ನೆಸಸರಿ ಆದಂತಹ ಒಂದು ವಸ್ತುನ ಕಳ್ಕೊಂಡ್ರೆ ನಾವೆಷ್ಟು ಅನುಭವಿಸ್ತೀವಲ್ಲ, ಸೇಮ್ ಅದೇ ನೋವನ್ನ ಅವರು ಕೂಡ ಅನುಭವಿಸ್ತಾರೆ. ಹಾಗಾಗಿ ಕದಿಯಬಾರದು. ಅಪರಿಗ್ರಹ ಅಂದ್ರೆ ನಮ್ಗೆ ಫಾರ್ ಎಕ್ಸಾಂಪಲ್ ನನಗೆ ಒಂದು ಜೀವನ ಮಾಡಕ್ಕೆ ಮಂತ್ಲಿ 25,000 ಬೇಕು. ಅದಕ್ಕಿಂತ ಹೆಚ್ಚಿಗೆ ನನಗೆ ಅದನ್ನ ಪ್ರಾಪರ್ಟಿನ ಅಕ್ವೈರ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ. ಬಟ್ ಈಗಿನ ಜನರೇಷನ್ ಇದನ್ನ ಫಾಲೋ ಮಾಡ್ತಾನೆ ಇಲ್ಲ. 1% ಆಫ್ ದ ಪಾಪ್ಯುಲೇಷನ್ ಹ್ಯಾಸ್ ಮೋರ್ ದೆನ್ 70% ಆಫ್ ದ ವೆಲ್ತ್. ಎಲ್ಲೋಯ್ತು ಅಪರಿಗ್ರಹ? ಒಂದೇ ಇಂಡಿಯಾದಲ್ಲಿ ನಾನು ಹೇಳ್ತಾ ಇದ್ದೀನಿ, ಇಂಡಿಯಾದಲ್ಲಿ 1% ಆಫ್ ದ ಪಾಪ್ಯುಲೇಷನ್ 70% ಆಫ್ ದ ವೆಲ್ತ್ ನ ಹೊಂದಿದ್ದಾರೆ. ಸೊ ಇನ್ನ 99% ಆಫ್ ದ ಪಾಪ್ಯುಲೇಷನ್ 30% ಇಲ್ಲ ಅಲ್ವಾ? ಬಟ್ ಇದನ್ನೇ DPSP ಅಲ್ಲೂ ಹೇಳಿದ್ದಾರೆ, ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸ್ ಅಂತ. ನೀವು ಲಿಂಕ್ ಮಾಡ್ಬೋದು ಎಸ್ಸೆ ಕೊಟ್ಟಾಗ. ಬ್ರಹ್ಮಚರ್ಯ, ಅಬ್ಸರ್ವ್, ಸಮಯವನ್ನು ಪಾಲಿಸುವಂಥದ್ದು. ಕಂಟಿನೆನ್ಸ್ ನ ಫಾಲೋ, ಅದು ಬ್ರಹ್ಮಚರ್ಯ, ಎಲ್ರಿಗೂ ಗೊತ್ತಿದೆ. ಸೊ ದೀಸ್ ಆರ್ ದ 5 ಡಾಕ್ಟ್ರಿನ್ಸ್ ಆಫ್ ದ ಜೈನಿಸಮ್. ಜೈನ ಧರ್ಮದ 5 ಸಿದ್ಧಾಂತಗಳು. ದೆನ್ ಕಮ್ಸ್ ಲಿಟರೇಚರ್, ಜೈನ ಸಾಹಿತ್ಯ. ಜೈನ ಸಾಹಿತ್ಯದಲ್ಲಿ ಅಗಮ್ಸ್ ಅಥವಾ ಅಗಮ ಸೂತ್ರ ಅಂತ ಅದನ್ನ ಕರೀತಾರೆ. ಜೈನ ಧರ್ಮದ ಪ್ರಮುಖ ಅಥವಾ ಪವಿತ್ರ ಗ್ರಂಥಗಳನ್ನು, ಇದೊಂದು ಹೆಸರು ಕೇಳಿದ್ರು ಕೇಳ್ಬೋದು, ಅಗಮ್ಸ್ ಆರ್ ರಿಲೇಟೆಡ್, ಆರ್ ಅಗಮ್ ಸೂತ್ರಾಸ್ ಅಂತ ಕೇಳ್ತಾರೆ. ಅಗಮ್ ಅಂದ್ರೆ ಸ್ವಲ್ಪ, ಅಗಮ ಸೂತ್ರಾಸ ರಿಲೇಟೆಡ್ ಅಂತ ಕೇಳಿದ್ರೆ ನೀವು ಗೊತ್ತಿರಬೇಕು. ಜೈನಿಸಮ್ ಲಿಟರೇಚರ್ or Jainism books collectively called as Agams or Agam Sutras. Auspicious symbols of Jainism. ಇದು ಯೂಶುವಲಿ ಒಂದು ಎಕ್ಸ್ಟ್ರಾ ಎಡಿಷನ್ ಪಾಯಿಂಟ್. ನಾನಿದು ವಿಜಯಸ್ ಇದರಿಂದ ತೆಗೆದಿದ್ದು, ಗೌರ್ಮೆಂಟ್ ಇದು. ಸ್ವಸ್ತಿಕ, ಇಟ್ ಸಿಗ್ನಿಫೈಸ್ ದ ಪೀಸ್ ಅಂಡ್ ವೆಲ್ ಬೀಯಿಂಗ್ ಆಫ್ ದ ಹ್ಯೂಮನ್ಸ್. ಸ್ವಸ್ತಿಕ ಅಂದ್ರೆ ಪೀಸ್ ಮತ್ತೆ ವೆಲ್ ಬೀಯಿಂಗ್ ನ. ನಂದವರ್ತ, ಇಟ್ ಲಾರ್ಜ್ ಸ್ವಸ್ತಿಕ ವಿಚ್ ಇಸ್ ಅ 9 ಎಂಡ್ ಪಾಯಿಂಟ್. ಮತ್ತೆ ಭದ್ರಾಸನ, ಎ ಥ್ರೋನ್ ಸೆಟ್ ಟು ಬಿ ಸ್ಯಾಂಕ್ಟಿಫೈಡ್ ದ ಜಿನಾಸ್ ಫೀಟ್. ಸ್ತ್ರೀವತ್ಸ, ಎ ಮಾರ್ಕ್ ಮ್ಯಾನಿಫೆಸ್ಟ್ ದ ಚೆಸ್ಟ್ ಆಫ್ ತೀರ್ಥಂಕರಾಸ್ ಇಮೇಜ್ ಅಂಡ್ ಸಿಗ್ನಿಫೈಸ್ ಹಿಸ್ ಪ್ಯೂರ್ ಸೋಲ್. ದರ್ಪಣ, ಆಂತರಿಕತೆಯನ್ನು ಪ್ರತಿಬಿಂಬಿಸುವ ಕನ್ನಡಿ. ಮೀನಾಯುಗಲ, ಲೈಂಗಿಕ ಪ್ರಚೋದನೆಗಳ ಮೇಲೆ ವಿಜಯವನ್ನು ಸೂಚಿಸುವ ಜೋಡಿ ಮೀನುಗಳು. ವರ್ಧಮಾನಕ, ಸಂಪತ್ತು, ಅರ್ಹತೆ ಮತ್ತು ಅರ್ಹತೆಯನ್ನು ಹೆಚ್ಚಳವನ್ನು ತೋರಿಸುವ ದೀಪವಾಗಿ ಬಳಸುವ ಆಳವಲ್ಲದ ಭಕ್ಷ್ಯ. ಕಳಶ, ಶುದ್ಧ ನೀರಿನಿಂದ ತುಂಬಿದ ಮಡಕೆ. ಈ 5 ಶುಭ ಚಿಹ್ನೆಗಳನ್ನ ಜೈನ ಧರ್ಮದಲ್ಲಿ ಅವರು ಫಾಲೋ ಮಾಡ್ತಾರೆ. ನೀವು ಯಾರಾದ್ರೂ ಜೈನ್ಸ್ ಫ್ರೆಂಡ್ಸ್ ಇದ್ರೆ ಅವ್ರ ಮನೆಗೆ ಹೋಗಿ, ಅಲ್ಲಿ ಕೆಲವು ಅವರು ಈ ತರದೆಲ್ಲ, ಈ ಮೀನಯುಗಲ ಮತ್ತೆ ಕಳಶ, ಆಮೇಲೆ ತ್ರಿವತ್ಸ ಮತ್ತೆ ನಂದವರ್ತ, ಇಂಥದ್ದೆಲ್ಲವನ್ನು ಅವರು ಮನೇಲಿ ಇಟ್ಟಿರ್ತಾರೆ. ಯು ಕ್ಯಾನ್ ಸಿ ಇನ್ ಸಮ್ ಗೋಲ್ಡ್ ಶಾಪ್ಸ್ ಆಲ್ಸೋ ಅವ್ರದ್ದು ಶುಭ ಚಿಹ್ನೆಗಳನ್ನ. ಸೊ ಇದ್ರದ್ದು ಎಕ್ಸಾಮಲ್ಲಿ ಕೇಳ್ತಾರೆ ಅಂತ ನಾನು ಹೇಳಲ್ಲ, ನಿಮ್ಮ ಎಕ್ಸ್ಟ್ರಾ ನಾಲೆಡ್ಜ್ಗೆ ಇಟ್ಕೊಳ್ಳಿ. ದೆನ್ ಇಲ್ಲಿ, ವಿಚ್ ಅಮಾಂಗ್ ದ ಫಾಲೋವಿಂಗ್ ಪಾರ್ಟ್ಸ್ ಗ್ರೇಟ್ ವೋಸ್ ಆಫ್ ಜೈನಿಸಮ್. ಅಸ್ತೇಯ ಇತ್ತ, ಬ್ರಹ್ಮಚರ್ಯ ಇತ್ತ, ಸಮ್ಯಕ ಇತ್ತ, ಅಪರಿಗ್ರಹ ಇತ್ತ, ಕಳಷ್ಟ ಇತ್ತ. ನಾವು ಮಾಡಿದ್ದೆ ಚಾಪ್ಟ್ರಲ್ಲಿ ಬಂದಿದೆ ABD. ಇದು KS ರೀಸೆಂಟ್ ಫಿಲಿಮ್ಸ್ ಅಲ್ಲಿ ಬಂದಿರುವಂಥದ್ದು. ಫಸ್ಟ್ ತೀರ್ಥಂಕರ ನಾನು ಹೇಳಿದೆ, ಫಸ್ಟು 23rd ಆ್ಯಂಡ್ 24th ಇಂಪಾರ್ಟೆಂಟ್ ಅಂತ. ಮಹಾವೀರ 24th, ಪಾರ್ಶ್ವನಾಥ 23rd, ರಿಷಭನಾಥ ಫಸ್ಟ್. ಸೊ ಆನ್ಸರ್ ಇಸ್ ಡಿ. PSI ಅಲ್ಲಿ ಕೇಳಿರೋ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ವೇದಾಂತ, ನಾಲೆಡ್ಜ್. ವೇದಾಂತ ಇದು ಶಂಕರಾಚಾರ್ಯರು. ಇದು ಆಕ್ಚುಲಿ ನಮ್ಗೆ ಎಲ್ಲಿ ಬರುತ್ತೆ ಅಂತಂದ್ರೆ ಹೆಟ್ರೋಡಾಕ್ಸ್ ಮತ್ತೆ ಆರ್ಥೋಡಾಕ್ಸ್ ಫಿಲಾಸಫಿ ಆಫ್ ಇಂಡಿಯನ್ ಫಿಲಾಸಫಿಯಲ್ಲಿ ಹೆಟ್ರೋಡಾಕ್ಸ್ ಅಲ್ಲಿ ಬರುವಂತಹದ್ದು ಇದು.
ಸಾರಿ ಇದು ಬರುವಂಥದ್ದು ಆರ್ಥೋಡಾಕ್ಸಲ್ಲಿ, ಇವು 3 ಹೆಟ್ರೋಡಾಕ್ಸಲ್ಲಿ ಬರುತ್ತೆ. ಜೈನಿಸಮ್ 3 ಜುವೆಲ್ಸ್ ಕರೆಕ್ಟ್, ಬುದ್ಧಿಸಮ್ 8 ಫೋಲ್ಡ್ ಪಾತ್. ಚಾರ್ವಕ ಅಸ್ಥೆಟಿಸಮ್ ಅಂತ ಕೇಳಿದರೆ, ಚಾರ್ವಕ ಬಿಲೀವ್ ಮಾಡೋದು ದೇ ವೋಂಟ್ ಬಿಲೀವ್ ಇನ್ ಅಟೈನಿಂಗ್ ಕರ್ಮ ಇನ್ ಡಿಸಿಪ್ಲಿನ್ ಅಂತ ನಂಬೋದಿಲ್ಲ. ದೇ ವಿಲ್ ಫೀಲ್ ದಟ್ ಮೆಟೀರಿಯಲಿಸ್ಟಿಕ್ ಗೇನ್ ಅಥವಾ ಡ್ರಿಂಕ್ ಮೇಕ್ ಮೇರಿ ಅಂತ ಒಂದು ಸೆಂಟೆನ್ಸ್ ಇದೆ. ಅಂದರೆ ಅವರು ಯಾವತ್ತೂ ಕೂಡ ಅವ್ರದ್ದು ಲ್ಯಾವಿಶ್ ಲೈಫ್ ಬಗ್ಗೆ ಥಿಂಕ್ ಮಾಡುವಂಥದ್ದು. ಸೊ ಹಾಗಾಗಿ ದಿಸ್ ಇಸ್ ದ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ದಿಸ್ ಇಸ್ ದ ಆನ್ಸರ್. ಆ್ಯಂಡ್ ವಿಚ್ ಸೆಕ್ಟ್ ಅಜಂತಾಸ್ ಮೋಸ್ಟ್ ಪೇಂಟಿಂಗ್ ಬಿಲಾಂಗ್ಸ್ ಟು? ಮಹಾಯಾನ ಆಫ್ ಬುದ್ಧಿಸಮ್, ಹೀನಾಯಾನ ಆಫ್ ಬುದ್ಧಿಸಮ್, ವಜ್ರಾಯನ ಆಫ್ ಬುದ್ಧಿಸಮ್ ಆ್ಯಂಡ್ ಹೀನಾಯನ ಆ್ಯಂಡ್ ವಜ್ರಾಯನ ಆಫ್ ಬುದ್ಧಿಸಮ್. ಸೊ ಇದರಲ್ಲಿ ನಮಗೆ ಗೊತ್ತಿದೆ ಯಾರು ಪೇಂಟಿಂಗ್ ಅಥವಾ ಬುದ್ಧನ ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡ್ತಾ ಇದ್ರು, ಮಹಾಯಾನ ಸೆಕ್ಟ್ ಅಲ್ವಾ. ಸೊ ಹಾಗಾಗಿ ಆನ್ಸರ್ ಇಸ್ ಮಹಾಯಾನ ಸೆಕ್ಟ್ ಆಫ್ ಬುದ್ಧಿಸಮ್. ಅನೇಕತವಾದ ಈಸ್ ಅ ಕೋರ್ ಥಿಯರಿ ಅಂಡ್ ಫಿಲಾಸಫಿ. ಅನೇಕತವಾದ ಇದನ್ನು ನಾವು ರೀಸೆಂಟ್ ಈಗ ಜೈನಿಸಮ್ ಹೇಳುವಾಗ ನಾನು ಹೇಳಿದೆ. ಸೊ ಯು ಮಸ್ಟ್ ಬಿ ನೋಯಿಂಗ್ ದಟ್ ಜೈನಿಸಮ್. ಸೊ ದಿಸ್ ಆಲ್ ಆರ್ ದ ಥಿಂಗ್ಸ್ ವಾಟ್ ಎವರ್ ವಿ ಸ್ಟಡೀಡ್, ಅದರಲ್ಲಿ ಯಾವುದಾದ್ರೂ ಒಂದು ರೀತಿ ಕ್ವಶನ್ ಕೇಳ್ತಾರೆ. ಸೊ ಐ ವಾಂಟ್ ಯು ಟು ಆನ್ಸರ್ ದಿಸ್. ಆಮೇಲೆ ಕ್ವಶನ್ ನಿಮ್ದು ನಂದು ಒಂದೇನು ಸಜೆಷನ್ ಅಂದರೆ, ಒಂದ್ಸಲ ಕ್ಲಾಸ್ ಕೇಳಿದ ತಕ್ಷಣನೇ ನಿಮ್ಮ ಓನ್ ವರ್ಡ್ಸಲ್ಲಿ ಕೆಲವು ಪಾಯಿಂಟ್ಸ್ ಮಾಡ್ಕೊಳ್ಳಿ, ರಿವಿಷನಿಗೆ ಹೆಲ್ಪ್ ಆಗುತ್ತೆ. ಸೊ ಬಿಕಾಸ್ ಯಾಕಂದರೆ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಐ ನೋ ದಟ್ ಯು ವಿಲ್ ಡೂ. ಆ್ಯಂಡ್ ರೀಸೆಂಟ್ KA ಎಕ್ಸಾಮ್ಸು ಡೇಟ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಐ ವಾಂಟ್ ಎವ್ರಿಬಡಿ ಟು ಸ್ಟಡಿ ವೆಲ್ ಆ್ಯಂಡ್ ಬಿ ಇನ್ ದ ಲಿಸ್ಟ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.